ತಾಳಿಕೋಟೆ ಪಟ್ಟಣದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. ಹೌದು, ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದಲ್ಲಿ ರೆಡ್ಡಿ ಸಮಾಜದ ವತಿಯಿಂದ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಅವರ 603ನೇ ಜಯಂತ್ಯುತ್ಸವವನ್ನು ಸಕಲ ಸಂಭ್ರಮ ಸಡಗರಗಳೊಂದಿಗೆ ಅದ್ದೂರಿಯಾಗಿ ಆಚರಿಸಲಾಯಿತು. ಜಯಂತಿಯ ಅಂಗವಾಗಿ ಮುಂಜಾನೆ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದಿಂದ ಶ್ರೀ ಕಾಸ್ಕತೇಶ್ವರ ಬಡಾವಣೆಯ ಪ್ರಮುಖ ರಸ್ತೆಗಳಲ್ಲಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಪಲ್ಲಕ್ಕಿ ಮೆರವಣಿಗೆ ಸಕಲ ವಾದ್ಯ ಮೇಳಗಳೊಂದಿಗೆ ಜರುಗಿತು. ಮೆರವಣಿಗೆ ಉದ್ದಕ್ಕೂ ನೂರಾರು ಸುಮಂಗಲಿಯರು ಕುಂಭ ಹೊತ್ತು ಮೆರವಣಿಗೆಗೆ ಮೆರುಗು ತಂದರು. ಮೆರವಣಿಗೆಯು ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನಕ್ಕೆ ತಲುಪಿ ಅಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಶರಣಿ ಶಾಂತಮ್ಮ ಕೋಳೂರ್, ಪುರಾಣಿಕ ಬಸಯ್ಯ ಶಾಸ್ತ್ರಿಗಳು, ಮುದ್ದೇಬಿಹಾಳ ಶಾಸಕ ಅಪ್ಪಾಜಿ ನಾಡಗೌಡರ್, ಧರ್ಮಪತ್ನಿ ಶ್ರೀಮತಿ ಸುವರ್ಣ ನಾಡಗೌಡ್, ತಹಸೀಲ್ದಾರ್ ಡಾಕ್ಟರ್ ವಿನಯ ಹೂಗಾರ್, ಶ್ರೀಮತಿ ನೀಲಮ್ಮ ಪಾಟೀಲ್, ಕಾರ್ಯಕ್ರಮದ ಸಂಚಾಲಕಿ ಸುಮಂಗಲ ಕೋಳೂರ್, ಎಚ್.ಎಸ್. ಪಾಟೀಲ್, ಸಿಎಂ ಹಿರೇಮಠ, ಪ್ರಭುಗೌಡ ಮದರ್ಕಲ್, ಬಿಆರ್ ಪೊಲೀಸ್ ಪಾಟೀಲ್, ಸಂಕನಗೌಡ ಅಸ್ಕಿ, ಪ್ರವೀಣ್ ರೆಡ್ಡಿ, ಸಮಾಜದ ಗಣ್ಯರು ಹಿರಿಯರು ಉಪಸ್ಥಿತರಿದ್ದರು. ಶಿಕ್ಷಕ ಅಪ್ಪಾಸಾಹೇಬ್ ಗೌಡ ಮುಲಿಮನಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮಳ ಜೀವನದ ಕುರಿತು ಮಾತನಾಡಿದರು. ಕಿಶೋರ್ ಕುಲಕರ್ಣಿ, ಸಮೃದ್ಧಿ ಕರ್ನಾಟಕ ನ್ಯೂಸ್, ತಾಳಿಕೋಟೆ.